ಸಂಸತ್ ಮೇಲಿನ ದಾಳಿ ಪ್ಲಾನ್ ಮಾಡಿದಂತ ಸಾಗರ್ ಶರ್ಮಾ ಫಂಡಿಂಗ್ ಆಗಿ ಲೋನ್ಗೆ ಅರ್ಜಿ ಹಾಕಿದ್ದ. ಇದು ಸಂಸತ್ ಮೇಲಿನ ದಾಳಿಗೆ ಪ್ಲಾನ್ ಮಾಡಿದಂತ ಸಾಗರ್ ಶರ್ಮಾ ಫಂಡಿಂಗ್ಗೋಸ್ಕರ ಲೋನ್ಗೆ ಅಪ್ಲೈ ಮಾಡಿದ್ದ. ಹಣಕಾಸು ಸಂಗ್ರಹಕ್ಕೆ ಮುಂದಾಗಿದ್ದಂತ ಸಾಗರ್ ಶರ್ಮಾ ಎಟಿಎಸ್ ಮತ್ತು ಐಬಿ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಎಟಿಎಸ್ ಮತ್ತು ಐಬಿ ಅವರ ಇಂಟ್ರೋಗೇಷನ್ ಸಂದರ್ಭದಲ್ಲಿ ಈ ವಿಚಾರವನ್ನು ಆತ ಹೇಳಿರೋದು, ಫಂಡಿಂಗ್ಗೋಸ್ಕರ ನಾನು ಲೋನ್ಗೆ ಅಪ್ಲೈ ಮಾಡಿದ್ದೆ. ತನ್ನ ಮಾಲೀಕನ ಈ ರಿಕ್ಷಾ ಮೇಲೆ ಲೋನ್ ಪಡೆಯಲು ಪ್ಲಾನ್ ಮಾಡಿದ್ದ. ಈ ರಿಕ್ಷಾ ಮಾಲೀಕ ನನಗೆ ಎನ್ನುವರ ಹೇಳಿದಂತಹ ಮಾಹಿತಿ ಇದು. ಲೋನ್ಗೆ ಅರ್ಜಿ ಸಲ್ಲಿಸಿರುವಂತಹ ಮಾಹಿತಿ ಮಾಲೀಕನಿಗೆ ಗೊತ್ತಾಗಿದೆ. ಲೋನ್ ಕೊಡೋದಾಗಿ ಬ್ಯಾಂಕ್ನಿಂದ ಫೋನ್ ಕೂಡ ಬಂದಿತ್ತು. ಸಾಗರ್ ತಂದೆಗೆ ವಿಚಾರ ಗೊತ್ತಾಗಿ ಸಾಗರ್ಗೆ ಬೈದಿದ್ರು, ಯಾಕೆ ಲೋನ್ ಎಲ್ಲ ಏನಕ್ಕೆ ಅಂತ. ಇದು ಆರೋಪಿ ಸಾಗರ್ ಶರ್ಮಾ ಫಂಡಿಂಗ್ಗೋಸ್ಕರ ಆತ ಲೋನ್ಗೆ ಕೂಡ ಅಪ್ಲೈ ಮಾಡಿದ್ದ. ಲೋನ್ಗೆ ಅಪ್ಲಿಕೇಶನ್ ಹಾಕಿರುವಂಥದ್ದು ಗೊತ್ತಾಗಿದೆ. ಇದನ್ನ ಸ್ವತಃ ಆತನೇ ನಾನು ಹಣಕಾಸು ಸಂಗ್ರಹಕ್ಕೆ ಮುಂದಾಗಿದ್ದೆ ಅಂತ ಸಾಗರ್ ಶರ್ಮಾ ಹೇಳಿದ್ದಾನೆ. ಎಟಿಎಸ್ ಹಾಗೂ ಐಬಿ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾನೆ. ತನ್ನ ಮಾಲೀಕನ ಈ ರಿಕ್ಷಾ ಮೇಲೆ ಲೋನ್ ಪಡೆಯೋದಕ್ಕೆ ಆತ ಪ್ಲಾನ್ ಮಾಡಿದ್ದ. ಈ ರಿಕ್ಷಾ ಮಾಲೀಕ ನನ್ಹಕೆ ಎನ್ನುವರು ನೀಡಿದಂಥ ಮಾಹಿತಿ, ಲೋನ್ಗೆ ಅರ್ಜಿ ಸಲ್ಲಿಸಿರುವಂಥ ಮಾಹಿತಿ ಮಾಲೀಕನಿಗೆ ಗೊತ್ತಾಗಿದೆ. ಲೋನ್ ಕೊಡೋದಾಗಿ ಬ್ಯಾಂಕ್ನಿಂದ ಫೋನ್ ಕೂಡ ಬಂದಿತ್ತು. ಆದರೆ ಸಾಗರ್ ತಂದೆಗೆ ವಿಚಾರ ಗೊತ್ತಾಗುತ್ತೆ, ಈ ರೀತಿ ಲೋನ್ಗೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಆಗ ಅವರು ಬೈದಿದ್ರು ಕೂಡ. ಇದರಿಂದ ಲೋನ್ ಪಡೆಯುವಂಥ ಪ್ರಯತ್ನದಿಂದ ಈತ ಹಿಂದೆ ಸರಿತಾನೆ. ಸೊ ಈ ರೀತಿ ಇವರ ಫಂಡಿಂಗ್ಗೋಸ್ಕರ ಎಲ್ಲೆಲ್ಲಿಂದ ಎಲ್ಲ ಹಣ ಒಟ್ಟು ಮಾಡ್ತಾರೆ ಲೋನ್ಗೆ ಅಪ್ಲೈ ಮಾಡಿಕೊಂಡು. ಸೊ ಇಷ್ಟೆಲ್ಲ ಎಲ್ಲದರ ಅವಶ್ಯಕತೆ ಏನಿದೆ ಅನ್ನೋ ಸಹಜವಾಗಿ ಜನರಿಗೆ, ಸಾಮಾನ್ಯ ಜನರಿಗೆ ಕಾಡುವಂಥ ಪ್ರಶ್ನೆ, ಇವರ ಉದ್ದೇಶ ಏನು, ಯಾವ ಮೋಟಿವ್ ಜೊತೆಗೆ ಇದೆಲ್ಲ ಮಾಡ್ತಿದ್ದಾರೆ ಇವರು ಅಂತ. ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹಗೆ ಎದುರಾಗುತ್ತಾ ಸಂಕಷ್ಟ. ವಿಪಕ್ಷಗಳು ಈಗಾಗಲೇ ಮುಗಿಬಿದ್ದಿವೆ ಪ್ರತಾಪ್ ಸಿಂಹ ಅವರ ವಿಚಾರಣೆ ಆಗಬೇಕು ಅಂತ. ಆದರೆ ಈಗ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಸ್ಪೆಷಲ್ ಸೆಲ್ನಿಂದ ಸಂಸದ ಪ್ರತಾಪ್ ಸಿಂಹ ತನಿಖೆ ಆಗುವಂತ ಸಾಧ್ಯತೆಗಳಿವೆ. ಮುಂದಿನ ವಾರ ಪ್ರತಾಪ್ ಸಿಂಹ ವಿಚಾರಣೆ ಸಾಧ್ಯತೆ ಇದೆ. ಪ್ರತಾಪ್ ಸಿಂಹ ಹೆಸರಿನ ಪಾಸನ್ನ ಪಡೆದು ಮನೋರಂಜನ್ ಹೋಗಿದ್ದ. ಈ ಮನೋರಂಜನ್ ಪ್ರತಾಪ್ ಸಿಂಹ ಅವರ ಹೆಸರಿನಲ್ಲಿ ಪಾಸನ್ನ ಪಡೆದು ಹೋಗಿರೋದು ಬಹಳ ದೊಡ್ಡ ವಿಚಾರ ಆಗಿತ್ತು. ಮೊನ್ನೆ ಪಾಸ್ ಪಡೆದು ಲೋಕಸಭೆಗೆ ನುಗ್ಗಿದ್ದಂತ ಮನೋರಂಜನ್, ಹೀಗಾಗಿ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಚಾರಣೆ ಮಾಡುವಂತ ಅಗತ್ಯ ಕೂಡ ಇದೆ, ಯಾಕಂದ್ರೆ ಅವರ ಹೆಸರಿನಲ್ಲೇ ಪಾಸ್ ತೆಗೆದುಕೊಂಡಿರುವುದರಿಂದ ಪೊಲೀಸರು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಯುವಕರಿಗೆ ಸಂಸತ್ ಪಾಸ್ ಅನ್ನ ನೀಡಿರುವಂತಹ ಕಾರಣ ದೆಹಲಿ ಪೊಲೀಸರಿಂದ ಪ್ರತಾಪ್ ಸಿಂಹ ಅವರ ವಿಚಾರಣೆ ಸಾಧ್ಯತೆ. ಪ್ರತಾಪ್ ಸಿಂಹಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ವಿಶೇಷ ಪೊಲೀಸರ ತಂಡದಿಂದ ವಿಚಾರಣೆ ಸಾಧ್ಯತೆ. ಇದು ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ಅನ್ನ ಪಡೆದಿರೋದ್ರಿಂದ ಅವರ ಹೆಸರಿನಲ್ಲೇ ಈ ಮನೋರಂಜನ್ ಪ್ರತಾಪ್ ಸಿಂಹ ಪಾಸ್ ಮೇಲೇನೆ ಎಂಟರ್ ಆಗಿರೋದು. ಇದೆಲ್ಲವನ್ನು ಕೂಡ ಈಗ ಕೂಲಂಕುಷವಾಗಿ ತನಿಖೆ ನಡೆಸಲಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪಾಸ್ ಪ್ರತಾಪ್ ಸಿಂಹ ಅವರ ಹೆಸರಿಂದ ಪಡೆದಿರೋದ್ರಿಂದ ಈಗ ವಿಚಾರಣೆ ಎದುರಿಸಬೇಕಾಗುತ್ತೆ. ಸೊ ಸ್ಪೆಷಲ್ ಸೆಲ್ನಿಂದ ಈ ಒಂದು ವಿಚಾರಣೆ ಆಗುವಂಥ ನಿರೀಕ್ಷೆ ಇದೆ. ಈ ಘಟನೆ ಆದಾಗಿನಿಂದ ಪ್ರತಾಪ್ ಸಿಂಹ ಯಾವುದೇ ರಿಯಾಕ್ಷನ್ಗೆ ಸಿಕ್ಕಿಲ್ಲ. ಒಂದಷ್ಟು ವಿಚಾರಗಳಿನ್ನೂ ಕೂಡ ಗೌಪ್ಯವಾಗಿದೆ. ಇನ್ನೊಂದು ಕಡೆ ವಿಪಕ್ಷಗಳು ಯಾಕೆ ಪ್ರತಾಪ್ ಸಿಂಹ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಯಾಕೆ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ, ಬಂಧಿಸಬೇಕು ಅನ್ನೋ ಮಟ್ಟಕ್ಕೆಲ್ಲ ವಿಪಕ್ಷದ ನಾಯಕರು ಮಾತನಾಡ್ತಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಅವರ ವಿಚಾರಣೆ ಹೇಗೆ ನಡೆಯುತ್ತೆ, ಜೊತೆಗೆ ಏನೇನೆಲ್ಲ ಪ್ರಶ್ನೆಗಳು ಅವ್ರನ್ನ ಎದುರಾಗ್ಬೋದು ಅವರಿಗೆ. ಆರೋಪಿ ಮನೋರಂಜನ್ ಪ್ರತಾಪ್ ಸಿಂಹ ಅವರ ಹೆಸರನ್ನ ಪಾಸನ್ನು ಪಡೆದು ಆತ ನುಗ್ಗಿದ್ದ ಒಳಗೆ.